ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪೂಜಾ ನಾನು ಮಾಡಬೇಕಾ ಅಂತ ಕೇಳ್ತಿದ್ದಾಳೆ. ಹೌದು ಪೂಜಾ, ನೀನೇ ಮಾಡಬೇಕು ಅಂತ ಮೀನಾಕ್ಷಿ ಹೇಳ್ತಿದ್ದಾಳೆ. ಮದುವೆಯಾಗಿ ಮಾರನೇ ದಿನ ನಮ್ಮ ಮನೆ ಸೊಸೆನೇ ಅಡುಗೆ ಮಾಡಿ ಹಾಕಬೇಕು ಅಂತಿದ್ದಾಳೆ ಮೀನಾಕ್ಷಿ. ಹಾಗಾಗಿ ಇವತ್ತು ಉಪವಾಸ ಇದ್ದು ಅಡುಗೆ ಮಾಡು ಅಂತಿದ್ದಾಳೆ. ಉಪವಾಸನ ಏನತ್ತೆ ಇದೆಲ್ಲ ಅಂತೇಳಿ ಆದಿ ಕೇಳ್ತಿದ್ದಾನೆ. ಈ ಥರ ಶಾಸ್ತ್ರ ಯಾವತ್ತೂ ನಮ್ಮ ಮನೇಲಿ ನೋಡೇ ಇಲ್ವಲ್ಲ ಅಂತಿದ್ದಾನೆ ಆದಿ. ಹೌದಮ್ಮ ಮೀನಾಕ್ಷಿ, ಏನಿದು ವಸ್ತು ಅಂತೇಳಿ ಕಾಮತ್ ಸರ್ ಕೇಳ್ತಿದ್ದಾರೆ. ಅಣ್ಣ, ಹೊಸ್ದಾಗಿ ಏನಿಲ್ಲ, ಮೊದಲಿಂದನೂ ಮಾಡ್ತಾ ಇದ್ರು ಅಂತ ಮೀನಾಕ್ಷಿ ಹೇಳ್ತಿದ್ದಾಳೆ. ಈ ಮನೆಗೆ ಅದಕ್ಕೆ ಸೊಸೆಯಾಗಿ ಬಂದಾಗನೂ ಮಾಡಿದ್ದಾರೆ ಅಂತಿದ್ದಾಳೆ. ಅದಕ್ಕೆ ಆದಮೇಲೆ ಸೊಸೆಯಾಗಿ ಬಂದಿದ್ದು ಪೂಜಾ ತಾನೇ, ಅದನ್ನೆಲ್ಲ ಮಾಡಲೇಬೇಕು ಅಂತಿದ್ದಾಳೆ ಮೀನಾಕ್ಷಿ. ಹೌದಾ ಅಂತ ಕಾಮತ್ ಸರ್ ಕೇಳುವಾಗ, ಯಾಕಣ್ಣ ನೆನಪಾಗ್ತಿಲ್ವಾ ನಿನಗೆ ಅಂತ ಮೀನಾಕ್ಷಿ ಕೇಳ್ತಿದ್ದಾಳೆ. ಕಾಮತ್ ಸರ್ ತಲೆ ಮೇಲೆ ಗೂಬೆ ಕೂರಿಸ್ತಿದ್ದಾಳೆ ಮೀನಾಕ್ಷಿ. ಮದುವೆವರೆಗೂ ಎಲ್ಲ ಜವಾಬ್ದಾರಿ ನೀನೇ ತೊಗೊಂಡು ಮಾಡಿದ್ಯಾ, ಇನ್ಮೇಲೆ ಮನೆ ಸೊಸೆಗೆ ಏನೆಲ್ಲ ಹೇಳ್ಕೊಡ್ಬೇಕು ಅದನ್ನು ನಾನು ಮಾಡ್ತೀನಿ ಅಂತಿದ್ದಾಳೆ ಮೀನಾಕ್ಷಿ. ಹಾಗಾಗಿ ಈ ವಿಷಯದಲ್ಲಿ ನೀನೇನು ಹೇಳಂಗಿಲ್ಲ, ಎಲ್ಲನೂ ನಾನೇ ಮಾಡ್ತೀನಿ ಅಂತಿದ್ದಾಳೆ. ಏನು ಭಯ ಪಡಬೇಡ ಅಣ್ಣ, ಪೂಜೆಗೆ ನಾನೆಲ್ಲ ಹೇಳ್ಕೊಡ್ತೀನಿ ಅಂತಿದ್ದಾಳೆ ಮೀನಾಕ್ಷಿ. ಕಾಮತ್ ಸರ್ ಹೊರಗಡೆ ಕೆಲಸದ ಮೇಲೆ ಹೋಗ್ತಿದ್ದಾರೆ. ಅದಕ್ಕೆ ಮಕ್ಕಳಿಗೆ ಕರೆದು ಹೇಳ್ತಿದ್ದಾರೆ, ಕಿಶನ್, ಆದಿ, ಮಹಿತಾ ಏನೇನಕ್ಕೆ ಸೈನ್ ಹಾಕಬೇಕೋ ಆ ಫೈಲ್ಗಳನ್ನ ತೊಗೊಂಡು ಬನ್ನಿ, ಸೈನ್ ಹಾಕ್ತೀನಿ ಅಂತಿದ್ದಾರೆ. ಸ್ಕೂಲ್ ಫೈಲ್ಗಳು ಸ್ವಲ್ಪ ಇದೆ, ಅದನ್ನು ತೊಗೊಂಡು ಬಂದುಬಿಡ್ತೀನಿ ಅಂತ ಮಹಿತಾ ಹೋಗ್ತಿದ್ದಾಳೆ. ಏನೇನಿದೆಯೋ ಎಲ್ಲ ತೊಗೊಂಡು ಬನ್ನಿ, ನಾನು ಸೈನ್ ಹಾಕ್ಬಿಡ್ತೀನಿ ಅಂತಿದ್ದಾರೆ ಕಾಮತ್ ಸರ್. ಪೂಜಾ ಬಾಮ್ಮ, ಅದೇನು ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ ಅಂತ ಪೂಜಾನ ಕರೀತಾ ಇದ್ದಾಳೆ ಮೀನಾಕ್ಷಿ. ತಾಂಡವ ಹೇಳ್ತಾ ಇದ್ದಾನೆ, ಹೌದು ಬ್ರದರ್, ತುಂಬಾ ಅವಮಾನ ಮಾಡಿಬಿಟ್ರು ಅಂತ. ನಮ್ಮ ಮನೆಯವರೆಲ್ಲ ನಿಮ್ಗೆ ಅವಮಾನ ಮಾಡಿಬಿಟ್ರಾ ಅಂತ ಆದಿ ಕೇಳ್ತಿದ್ರೆ, ತಾಂಡವ, ಹೌದು, ಆ ಮನೆ ಹಳಿ ಒಬ್ಳು ಇದ್ದಾಳಲ್ಲ, ನನ್ನ ನೆಕ್ಸ್ಟ್ ವೈಫು, ಎಲ್ಲ ಅವಳಿಂದಾನೆ ಅಂತ ಹೇಳ್ತಿದ್ದಾನೆ ತಾಂಡವ್. ಅವಳು ಮಾಡಿದ ನಾಟಕ ಅದು, ಒಳ್ಳೆಯ ಥರ ನಾಟಕ ಆಡಿ ಎಲ್ರೂ ಮರಳು ಮಾಡಿದ್ದಾಳೆ ಅಂತ ತಾಂಡವ ಹೇಳ್ತಿದ್ದಾನೆ. ತಾಂಡವ ಆದಿ ಕೇಳ್ತಿದ್ದಾನೆ, ಹೌದು ಬ್ರದರ್, ನೀವು ಒಬ್ಬರು ಲೇಡಿ ಬಗ್ಗೆ ಹೇಳ್ತಾ ಇದ್ರಲ್ಲ, ನಿಮ್ಮ ತಮ್ಮನ ಮದುವೆ ಸಂಬಂಧಪಟ್ಟಿರೋ ಹಾಗೆ, ಏನಾಯ್ತದು ಅಂತ ಕೇಳ್ತಾ ಇದ್ರೆ ಆದಿ ಹೇಳ್ತಾ ಇದ್ದಾನೆ, ಬ್ರದರ್ ನಾನು ಹೇಳೋದೇ ಮರ್ತುಬಿಟ್ಟೆ ನೋಡಿ, ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅಂತಿದ್ದಾನೆ ಆದಿ. ಹೇಳ್ಬೇಕಂದ್ರೆ ಆ ಲೇಡಿ ತುಂಬ ಒಳ್ಳೆಯವಳು ಅಂತಿದ್ದಾನೆ ಆದಿ. ನಾನೇ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಮದುವೆ ಮುಂಚೆ ನಡೆದಿದ್ದು ಎಲ್ಲ ಘಟನೆಗಳು ಅದು ರಾಂಗ್ ಅಂತೇಳಿ ಮದುವೆ ಮುಂಚೆನೇ ಗೊತ್ತಾಯಿತು ನನಗೆ. ಚೇಂಜ್ ಆಗಬೇಕಾಗಿದ್ದು ಅವರಲ್ಲ, ನಾನು ಅಂತ ಹೇಳ್ತಿದ್ದಾನೆ ಆದಿ. ಆದಿ ಹೇಳಿದ್ದು ಮಾತು ತಾಂಡವನಿಗೆ ಇಷ್ಟ ಆಗಿಲ್ಲ. ಕೂಲಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ ಅಂತಿದ್ದಾನೆ ಆದಿ. ಭಾಗ್ಯ ಅವ್ರ ಮಾವನಿಗೆ ತಿಂಡಿ ಕೊಟ್ಟಿಲ್ಲ ಅನ್ನೋ ಚಿಂತೆ ಮಾಡ್ತಿದ್ದಾಳೆ. ಎಲ್ಲೋ ಹೊರಟಿದ್ದಾಳೆ ಕಾರ್ ಓಡಿಸ್ಕೊಂಡು. ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ತೀನಿ ತಿಂಡಿ ಮಾಡಿದಾರೋ ಇಲ್ವೋ ಅಂತಿದ್ದಾಳೆ ಭಾಗ್ಯ. ಅತ್ತೆ ಮಾವ ಇಬ್ಬರು ತಿಂಡಿ ಮಾಡ್ತಾ ಇದ್ದಾರೆ. ಭಾಗ್ಯ ಫೋನ್ ಮಾಡ್ತಿದ್ದಾಳೆ. ಕುಸುಮ ಅವ್ರ ಫೋನ್ ಎತ್ತಿ, ಹಾಂ ಭಾಗ್ಯ ಅಂತ ಕೇಳ್ತಿದ್ದಾರೆ. ಅತ್ತೆ ಮಾವ ತಿಂಡಿ ತಿಂದ್ರಾ ಇಲ್ಲ ಅಂತ ಕೇಳ್ತಿದ್ದಾಳೆ ಭಾಗ್ಯ. ಅತ್ತೆ ಇನ್ನೊಂದು ಮಾತತ್ತೆ, ಇಲ್ಲಿಂದ ನಾನು ಸೀದಾ ಕ್ಯಾಂಟೀನ್ಗೆ ಹೋಗ್ತೀನಿ, ನೀವು ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಬನ್ನಿ ಅಂತ ಭಾಗ್ಯ ಹೇಳ್ತಿದ್ದಾಳೆ. ಧರ್ಮಣ್ಣ ಭಾಗ್ಯಗೆ ಹೇಳ್ತಿದ್ದಾರೆ, ಮಗಳೇ ನೆನ್ನೆ ತಾನೇ ಮದುವೆ ಕೆಲಸ ಮುಗ್ದಿದೆ, ಇಷ್ಟು ಬೇಗ ಯಾಕೆ ಕೆಲ್ಸಕ್ಕೆ ಹೋದೆ ನೀನು, ಆರಾಮಾಗಿ 2 ದಿನ ರೆಸ್ಟ್ ತೊಗೊಂಡು ಹೋಗುತ್ತಾನೆ ಅಂತಿದ್ದಾರೆ. ಇಲ್ಲ ಮಾವ, ಸುಸ್ತಾದರೆ ತಾನೇ ರೆಸ್ಟ್ ಮಾಡೋದು, ಸುಸ್ತೇನೂ ಆಗಿಲ್ಲ ಅಂತಿದ್ದಾಳೆ ಭಾಗ್ಯ. ಬಾ ಪೂಜಾ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾಳೆ ಮೀನಾಕ್ಷಿ ಪೂಜಾನ. ನನ್ನ ಯಾಕೆ ಕರ್ಕೊಂಡು ಬಂದ್ರಿ, ನೀರು ಯಾಕೆ ತುಂಬಿಟ್ಟಿದ್ದೀರಾ ಅಂತ ಪೂಜಾ ಕೇಳ್ತಿದ್ದಾಳೆ. ಯಾವುದೇ ವ್ರತ ಮಾಡೋದಕ್ಕಿಂತ ಮುಂಚೆ ಸ್ನಾನ ಮಾಡಿದ ಮೇಲೇ ಮಾಡಬೇಕು ಆ ಪೂಜೆನ ಅಂತಿದ್ದಾಳೆ ಮೀನಾಕ್ಷಿ. ನಂದು ಸ್ನಾನ ಆಯಿತು, ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಮಾಡಿ ರಂಗೋಲಿ ಹಾಕಿ ತುಳಸಿ ಕಟ್ಟೆ ಪೂಜೆ ಮಾಡಿ ಮನೆಯಲ್ಲಿ ಕೂಡ ಪೂಜೆ ಮಾಡಿದ್ದೀನಿ ಅಂತಾಳೆ ಪೂಜಾ. ಅದೇ ಹಾಗಾಗುತ್ತೆ, ನೀನು ತಣ್ಣೀರಲ್ಲಿ ಸ್ನಾನ ಮಾಡ್ದಾ ಅಂತ ಕೇಳ್ತಿದ್ದಾಳೆ ಮೀನಾಕ್ಷಿ. ವ್ರತ ಮಾಡೋದಕ್ಕಿಂತ ಮುಂಚೆನೇ ಅದು ಯಾವ ಹೊಸ ಶಾಸ್ತ್ರ ಅಂತ ಹೇಳಿ ಪೂಜಾ ಕೇಳ್ತಿದ್ದಾಳೆ. ಒಳ್ಳೆಯವ್ರ ಥರನೇ ಮಾತಾಡಿ ಪೂಜಾಗೆ ಗೋಳ್ ಕೊಡ್ತಾ ಇದ್ದಾಳೆ ಮೀನಾಕ್ಷಿ. ನಮ್ಮ ಅಕ್ಕ ನನ್ನ ಹತ್ರ ತುಂಬ ಶಾಸ್ತ್ರಗಳು ಮಾಡಿಸಿದ್ದಾಳೆ. ನಮ್ಮನೇಲೂ ಕೂಡ ನಮ್ಮ ಅತ್ತೆ ಕೂಡ ನಮ್ಮ ಅಕ್ಕನ ಕೈಯಿಂದ ತುಂಬ ಶಾಸ್ತ್ರಗಳು ಮಾಡಿಸಿದ್ದಾರೆ. ಆದರೆ ಇದು ತುಂಬ ಹೊಸ್ದಾಗಿದೆ, ನಾನು ಈ ಥರ ಶಾಸ್ತ್ರ ಕೇಳಲೇ ಇಲ್ವಲ್ಲ ಅಂತಿದ್ದಾಳೆ ಪೂಜಾ. ಕನಿಕಾ ಅಲ್ಲಿಗೆ ಬರ್ತಾಳೆ. ಏನು ನಿನ್ನ ಮಾತಿನ ಅರ್ಥ, ನಮ್ಮ ಅತ್ತೆ ಸುಳ್ಳು ಹೇಳ್ತಿದ್ದಾರೆ ಅಂತನಾ ಅಂತ ಕೇಳ್ತಾಳೆ. ನಾನು ಯಾವಾಗ ಹಾಗೆ ಹೇಳ್ದೆ ಕನಿಕಾ ಅಂತ ಹೇಳಿ ಪೂಜಾ ಹೇಳ್ತಿದ್ದಾಳೆ. ಅತ್ತೆ ಏನು ಹೇಳ್ತಿದ್ದಾರೋ ಅದನ್ನ ಮಾಡು ಅಂತಿದ್ದಾಳೆ ಕನಿಕಾ. ಬಕೆಟಲ್ಲಿರೋ ತಣ್ಣೀರನ್ನ ತಗೊಂಡು ಕನಿಕಾ ಪೂಜೆ ಮೇಲೆ ಉಯ್ತಾಳೆ. ಆವಾಗ ಕಿಶನ್ ಬರ್ತಾನೆ, ಕನಿಕಾ ಅಂತ ಕೂಕ್ಕೊಂಡು. ಮತ್ತೊಂದ್ಸಲಿ ಕಿಶನ್, ಕನಿಕಾ ಏನು ಮಾಡ್ತಿದ್ಯಾ ಅಂತ ಕೇಳುವಾಗ ಆವಾಗ ಮತ್ತೊಂದ್ಸಲಿ ಮೀನಾಕ್ಷಿಯವ್ರು ಒಳ್ಳೆಯವರಾಗ್ತಿದ್ದಾರೆ. ಕನಿಕಾ ಏನು ಮಾಡ್ತಿದ್ಯಾ ಅಂತ. ನಿಧಾನವಾಗಿ ಹಾಕಿದ್ರೆ ಹೇಗೆ, ನಿಧಾನವಾಗಿ ಹಾಕು ಅಂತಿದ್ದಾಳೆ ಮೀನಾಕ್ಷಿ. ಸಾರಿ ಅತ್ತೆ, ಗೊತ್ತಾಗ್ಲಿಲ್ಲ ಅಂತೇಳಿ ಕನಿಕಾ ಹೇಳ್ತಿದ್ದಾಳೆ. ಅದನ್ನು ನೋಡಿ ಕಿಶನು, ಅತ್ತೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ, ಏನಿದೆಲ್ಲ ಅಂತ ಕೇಳ್ತಿದ್ದಾನೆ. ನೋಡಿ ಅಲ್ಲಿ ಅವಳು ಚಳಿಯಲ್ಲಿ ನಡ್ತಾ ಇದ್ದಾಳೆ ಅಂತಾನೆ ಕಿಶನ್. ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋ ಶಾಸ್ತ್ರ, ನೀನು ತಲೆ ಹಾಕ್ಬೇಡ ಅಂತೇಳಿ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ. ಜಗತ್ತಲ್ಲಿ ಇವನು ಒಬ್ಬನೇ ಮದುವೆ ಆಗಿರೋಂಗೆ ಆಡ್ತಿದ್ದಾನೆ ಅಂತ ಕನಿಕಾ ಹೇಳ್ತಿದ್ದಾಳೆ.
ಕನಿಕಾ ನೋಡು ಅಂತೇಳಿ ಕಿಶನ್ ಹೇಳ್ತಾ ಇದ್ರೆ ಕಿಶನ್ ಪ್ಲೀಸ್ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಹೇಳ್ತಿದ್ದಾಳೆ. ಈಗ ಬೇರೆ ನಾನು ಬೇಗ ಹೋಗ್ತೀನಿ ನೀವು ಲೇಟಾಗಿ ಬನ್ನಿ ಅಂತ ಹೇಳ್ಬಿಟ್ಟೆ, ಇಲ್ಲಿ ನೋಡಿದ್ರೆ ಗಾಡಿ ಪಂಚರ್ ಆಗಿದೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಳೆ ಭಾಗ್ಯ. ಟೈರ್ ಬಿಚ್ಚಿ ಹೊಸ ಟೈರ್ನ ಹಾಕ್ತಿದ್ದಾಳೆ ಭಾಗ್ಯ. ಬಂಗಾರಿ ಹೇಳಿರ್ತಾಳೆ ಮೊಬೈಲಲ್ಲಿ ಎಲ್ಲ ಕೆಲಸನೂ ತೋರಿಸ್ತಾರೆ, ಅದನ್ನು ನೋಡಿ ಎಲ್ಲ ಕಲಿಬೋದು ಅಂತ. ಭಾಗ್ಯ ಕೂಡ ಟೈರ್ ಚೇಂಜ್ ಮಾಡೋದನ್ನ ಮೊಬೈಲಲ್ಲಿ ಚೆಕ್ ಮಾಡಿಬಿಟ್ಟು ಮಾಡ್ತಿದ್ದಾಳೆ. ಹೆಣ್ಮಕ್ಳು ಕೈಯಲ್ಲೂ ಎಲ್ಲನೂ ಸಾಧ್ಯ ಅಂತ ತೋರಿಸ್ಕೊಟ್ಲು ಭಾಗ್ಯ ಇವತ್ತು. ಮೊಬೈಲ್ ನೋಡಿದ ತಕ್ಷಣ ಭಾಗ್ಯ ಎಲ್ಲ ಕಾರಲ್ಲಿರೋ ಟೂಲ್ಸ್ ಎಲ್ಲ ತಗೋಬೇಕು ಅಂತೇಳಿ ಟಯರು ಎಲ್ಲ ತೆಗೆದು ಹೊರಗಿಕ್ತಿದ್ದಾಳೆ. ಭಾಗ್ಯ ಟಯರು ಫಿಟ್ ಮಾಡಿದ್ಲು. ಅದೇ ದಾರಿಯಲ್ಲಿ ಆದಿ ತಾಂಡವನ್ ಫೈಲ್ ಬಗ್ಗೆ ಮಾತಾಡ್ಕೊಂಡು ಕಾರಲ್ಲಿ ಬರ್ತಾ ಇದ್ದಾನೆ. ಆದಿ ಕಾರ್ ನಿಲ್ಲಿಸ್ಬಿಟ್ಟು ಭಾಗ್ಯ ಅಲ್ವಾ ಅದು, ಯಾರ್ದು ಹೆಲ್ಪ್ ಇಲ್ಲದೆ ಯಾಕೆ ಟೈರ್ ಚೇಂಜ್ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದಾನೆ. ಮೀನಾಕ್ಷಿಗೆ ಮಾಡೋ ಕೆಲಸ ಏನಿಲ್ವೇನೋ, ಇಲ್ಲಿ ಅಡುಗೆ ಮನೆಗೆ ಕರ್ಕೊಂಡು ಬಂದಿದ್ದಾಳೆ. ಏನಮ್ಮ ಪೂಜಾ ಇಷ್ಟೊತ್ತು ಬೇಕಾ ಬಟ್ಟೆ ಚೇಂಜ್ ಮಾಡೋದಕ್ಕೆ ಅಂತ ಕೇಳ್ತಿದ್ದಾಳೆ. ಶುದ್ಧ ಆಗಿದ್ದಾಯ್ತು, ಈಗ ಅಡುಗೆ ಮನೆ ಎಲ್ಲ ಶುದ್ಧ ಮಾಡಬೇಕು ಅಂತಿದ್ದಾಳೆ. ಅಲ್ಲ ಇವತ್ತು ಅಡುಗೆ ಮಾಡ್ತಾ ಇದ್ದೀನಲ್ವಾ, ಒಟ್ಟಿಗೆ ಆಮೇಲೆ ಕ್ಲೀನ್ ಮಾಡಿದರೆ ಆಗಲ್ವಾ ಅಂತ ಕೇಳ್ತಿದ್ದಾಳೆ ಪೂಜಾ. ಪ್ರಶ್ನೆ ಮಾಡ್ತಾ ಇದ್ರೆ ಯಾವ ಕೆಲಸನೂ ಆಗಲ್ಲಮ್ಮ, ಶಾಸ್ತ್ರಗಳಿಗೆ ಹೀಗೆ ಮಾಡಬೇಕು ಅನ್ನೋದು ಒಂದು ರೀತಿ ನೀತಿ ಇರುತ್ತೆ, ಹಾಗೆ ಮಾಡಬೇಕು ಅಂತಿದ್ದಾಳೆ ಮೀನಾಕ್ಷಿ. ಮೊದಲು ಕ್ಲೀನ್ ಮಾಡಬೇಕು ಅಡುಗೆ ಮನೆ ಮಾಡು ಅಂತಿದ್ದಾರೆ. ಸರಿ ಆಯಿತು ಅಂತ ಮಾಡ್ತಿದ್ದಾಳೆ ಪೂಜಾ. ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಶುರು ಮಾಡು ಅಂತಿದ್ದಾಳೆ. ಈ ಥರ ಶಾಸ್ತ್ರಗಳೆಲ್ಲ ನಾನು ಕೇಳಲಿಲ್ಲ, ಅದಕ್ಕೆ ಕೇಳಿದಷ್ಟೇ ಅಂತೇಳಿ ಪೂಜಾ ಹೇಳ್ತಿದ್ದಾಳೆ. ಇದು ನಮ್ಮನೆಯಲ್ಲಿ ಮಾಡೋ ರೀತಿ, ನೀನು ಬೇರೆ ಕಡೆ ಕೇಳೋಕೆ ಯಾಕೆ ಸಾಧ್ಯ ಅಂತ ಮೀನಾಕ್ಷಿ ಕೇಳ್ತಿದ್ದಾಳೆ. ಈ ಮನೆ ಸೊಸೆ ಎಲ್ಲನೂ ಮಾಡಬೇಕು ಅಂತ ಹೇಳಿ ಅಮ್ಮನೂ ಹೇಳ್ತಾ ಇದ್ರು ಅಂತ ಮೀನಾಕ್ಷಿ ಹೇಳ್ತಿದ್ದಾಳೆ. ಈ ಮನೆ ಸೊಸೆಯಾಗಿ ಎಲ್ಲದನ್ನೂ ಮಾಡೋದು ನಿನ್ನ ಕರ್ತವ್ಯ ಅಂತಿದ್ದಾಳೆ ಮೀನಾಕ್ಷಿ. ಒಲೆಯಲ್ಲಿ ಅಡುಗೆ ಮಾಡೋಕೆ ಹೇಳ್ತಿದ್ದಾಳೆ ಮೀನಾಕ್ಷಿ. ಇವತ್ತಿನ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದನ್ನ ನೋಡೋಣ. ಬಾಯ್.